ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 3/4 ಕಪ್ ಶೇಂಗಾ ಕಾಳು, ಅರ್ಧ ಕಪ್ ಗುರಾಳು, ಒಂದು 8-10 ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, 1 kg ಹೀರೆಕಾಯಿ ತೊಗೊಂಡಿದ್ದೀನಿ. ಸ್ಟವನ್ನು ಆನ್ ಮಾಡಿಬಿಟ್ಟು ಇಲ್ಲಿ ಒಂದು ತವಾ ಇಟ್ಟು ಅದರಲ್ಲಿ ಕಡಲೆ ಬೀಜವನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜ ಸಿಪ್ಪೆ ತೆಗಿಬೇಕಾಗಿರೋದ್ರಿಂದ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಕೈ ಆಡಿಸ್ತಾ ಇರಿ. ನೋಡಿ, ಇವಾಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾವೀಗ ಒಂದು ಪಾತ್ರೆಗೆ ತಗೊಂಡ್ಬಿಡೋಣ. ನಂತರ ನಾವಿವಾಗ ಗುರಾಳನ್ನು ಕೂಡ ಇದೇ ಥರ ಹುರ್ಕೋಬೇಕಾಗುತ್ತೆ. ಗುರಾಳ ಇದು ಚಟ ಅಂತ ಸಿಡಿಬೇಕು. ಸಿಡಿಯೋ ತನಕ ಇದನ್ನ ನಾವು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಈಗ ಇದನ್ನು ಕೂಡ ನಾವು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ನಂತರ ಮೆಣಸಿನಕಾಯನ್ನು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದರೆ ಬೇಗ ಫ್ರೈ ಆಗುತ್ತೆ ಫ್ರೆಂಡ್ಸ್. ಈ ಥರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೆಣಸಿನಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಇಲ್ಲಿ 1 kg ಆಗುವಷ್ಟು ಹೀರೆಕಾಯಿಯನ್ನು ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಥರ ಮೆಣಸಿನಕಾಯಿನ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ನಾವು ಕರಿಬೇವು ಮತ್ತು ಕೊತ್ತಂಬರಿಯನ್ನು ಕೂಡ ತೊಗೊಂಡಿದ್ವಿ ಇಲ್ಲಿ. ಅದನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಒಂದು ಪಾತ್ರೆಗೆ ತೆಗೆದುಬಿಡೋಣ. ಇವಾಗ ನಾವು ಕರಿಬೇವು ಮತ್ತು ಕೊತ್ತಂಬರಿಯನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸ್ವಲ್ಪ ಕರಿಬೇವು. ಈ ಎಲ್ಲ ಮಿಶ್ರಣವನ್ನು ನಾವು ಬೇರೆ ಬೇರೆಯಾಗಿ ಮಿಕ್ಸಿ ಜಾರ್ನಲ್ಲಿ ತಿರ್ಕೊಂಡು ಬರಬೇಕು ಫ್ರೆಂಡ್ಸ್. ಶೇಂಗಾ ಬೀಜದ ಮಿಶ್ರಣ ಸ್ವಲ್ಪ ತರಿಯಾಗಿದ್ದರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀಟಾಗಿ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಒಂದು ಪಾತ್ರೆಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನಿಲ್ಲಿ ಗುರಾಳು ಪುಡಿ, ಶೇಂಗಾ ಪುಡಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿನ ಮಿಶ್ರಣ ಮತ್ತು 1 kg ಹೀರೆಕಾಯಿಯನ್ನು 4 ಭಾಗಗಳಾಗಿ ಕಟ್ ಮಾಡಿ ತಗೊಂಡು, ನಂತರ ನಾನಿಲ್ಲಿ ಒಗ್ಗರಣೆಗೆ ಕರಿಬೇವು, ಕೊತ್ತಂಬರಿ ಮತ್ತು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಬೌಲ್ಗೆ ನಾವು ಮಿಶ್ರಣ ಮಾಡಿರ್ತಕ್ಕಂಥ ಕಡಲೆ ಬೀಜದ ಪೌಡ್ರನ್ನು ಒಂದು ದೊಡ್ಡ 5 ಟೇಬಲ್ ಸ್ಪೂನ್ ಪೌಡ್ರನ್ನ ತೊಗೊಂಡಿದ್ದೀನಿ. ಹಾಗೆ ಗುರಾಳ ಪೌಡ್ರನ್ನು ಕೂಡ ಒಂದು 4 ಟೇಬಲ್ ಸ್ಪೂನ್, ಅದು ಸ್ವಲ್ಪ ಕಡಿಮೆನೇ ಹಾಕೋಬೇಕು ಫ್ರೆಂಡ್ಸ್, 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು, ಕೊತ್ತಂಬರಿಯ ಮಿಶ್ರಣವನ್ನು ಕೂಡ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಅರಿಶಿಣ ಪುಡಿ. ನಂತರ ಸ್ವಲ್ಪ ಉಪ್ಪು. ನಾವು ಹೀರೆಕಾಯಿ ಎಷ್ಟು ತೊಗೊಂಡಿದ್ದೋ ಅದರ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ನಾವು ಉಪ್ಪನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಹುಣಸೆ ಹುಳಿಯನ್ನು ಕೂಡ ನಾವು ಹಾಕೋದ್ರಿಂದ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ಹುಣಸೆ ಹುಳಿಯನ್ನು ನಾವು ನೆನೆ ಇಟ್ಕೊಂಡಿದ್ವಿ, ಅದನ್ನು ಕೂಡ ಸಹ ಈ ಪಲ್ಯಗೆ ಸೇರಿಸ್ತಾ ಇದ್ದೀನಿ. ಈ ಎಲ್ಲ ಮಿಶ್ರಣವನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ಈ ಸ್ಟಫಿಂಗನ್ನು ನಾವು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾವು 4 ಭಾಗ ಆಗಿ ಕಟ್ ಮಾಡಿ ಹೀರೆಕಾಯಿನ ಇಟ್ಕೊಂಡಿದ್ವಲ್ಲ, ಆ ಹೀರೆಕಾಯಿಗೆ ಈ ಸ್ಟಫಿಂಗನ್ನು ನಾವು ತುಂಬಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ಇದನ್ನ ನೀಟಾಗಿ ಕಲಿಸ್ಕೊಳ್ಳೋಣ. ಇದು ನೀರಾಗಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೀರಾಗಿಬಿಟ್ರೆ ಇದೆಲ್ಲ ಹೊರಟೋಗ್ಬಿಡುತ್ತೆ ಫ್ರೆಂಡ್ಸ್ ಸ್ಟಫಿಂಗು ಹೀರೆಕಾಯಿದು. ನಂತರ ನಾನಿಲ್ಲೊಂದು ಕುಕ್ಕರ್ ತೊಗೊಳ್ತಾ ಇದ್ದೀನಿ. ಆ ಕುಕ್ಕರ್ಗೆ ನಾವು ಈ ಹೀರೆಕಾಯಿ ಸ್ಟಫಿಂಗನ್ನು ತುಂಬಿಟ್ಟು ಕುಕ್ಕರಲ್ಲಿ ಹಾಕೋಣ ಫ್ರೆಂಡ್ಸ್. ಆ ಮಿಶ್ರಣವನ್ನು 4 ಭಾಗಗಳಿಗೂ ನೀಟಾಗಿ ಸ್ಟಫ್ ಮಾಡಬೇಕು ಫ್ರೆಂಡ್ಸ್. ನಾವು ನೋಡಿ ಈ ಥರ ತುಂಬ್ಕೋಬೇಕು.
ಹೀಗೆ ನಾನು ಎಲ್ಲ ಹೀರೆಕಾಯಿಗಳನ್ನು ಕೂಡ ತುಂಬ್ಕೊಂಡು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಅರ್ಧ ಗ್ಲಾಸ್ ನೀರನ್ನು ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಹೀರೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದು ಕೂಡ ನೀರನ್ನು ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಒಂದು ಅರ್ಧ ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು ನಾವು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಒಂದು 2 ವಿಸಿಲ್ಗಳನ್ನು ತಗೋಬೇಕು ಫ್ರೆಂಡ್ಸ್. ನೋಡಿ, ಈಗ ಕುಕ್ಕರ್ ಇಟ್ಟು ಇಲ್ಲಿ ಒಂದು 2 ಕೂಗನ್ನು ಕೂಗಿಸ್ಬೇಕಾಗಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ನಾನು ಕುಕ್ಕರ್ ಮುಚ್ಚಳ ತೆಗೆದು ನೋಡೋಣ ಪಲ್ಯ ಎಷ್ಟು ಚೆನ್ನಾಗಿ ಬೆಂದಿದೆ. ಹೀರೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈಗ ನಾವು ಪಕ್ಕಕ್ಕೆ ಒಂದು ಒಗ್ಗರಣೆಯಲ್ಲಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬಿಟ್ಟು ಈರುಳ್ಳಿ ಹಾಕಿ ಅದನ್ನ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾವು ಸ್ಟಫಿಂಗ್ ಮಾಡಿದ್ರಲ್ಲಿ ಸ್ವಲ್ಪ ಮಿಶ್ರಣವನ್ನು ಉಳಿಸ್ಕೋಬೇಕು ಫ್ರೆಂಡ್ಸ್. ಆ ಮಿಶ್ರಣವನ್ನು ಇದಕ್ಕೆ ಹಾಕೋದ್ರಿಂದ ಪಲ್ಯ ರಸ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದನ್ನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸಿ, ಸ್ಟಫಿಂಗ್ ಸ್ವಲ್ಪ ನೀರು ಹಾಕಿ ಕಲಸಿ ಅದನ್ನು ಕೂಡ ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಎಲ್ಲ ಹೀರೆಕಾಯಿಯನ್ನು ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಪಲ್ಯ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನಾನು ಮಾಡಿದ ಈ ವಿಧಾನ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಪ್ಲೀಸ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.